ಸೈನ್ಸ್ ಫೋಕಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಕ್ಲಾಸ್ 10th ಮ್ಯಾಥಮೆಟಿಕ್ಸ್ ಥರ್ಡ್ ಚಾಪ್ಟರ್ ದಟ್ ಈಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅನ್ನೋ ಪಾಠದ ಮೊದಲನೇ ಎಕ್ಸರ್ಸೈಸ್ನ ನೋಡೋಣ. ಫಸ್ಟ್ ಕ್ವೆಶನ್, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ ಇಲ್ಲಿ 2 ಸಬ್ ಕ್ವೆಶನ್ಸ್ ಬರುತ್ತೆ. ಇದರಲ್ಲಿ ನಾವೇನು ಮಾಡಬೇಕು, ಲೀನಿಯರ್ ಈಕ್ವೇಷನ್ಸ್ನ ಫಾರ್ಮ್ ಮಾಡಬೇಕಾಗತ್ತೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10th ಟೇಕ್ ಪಾರ್ಟ್ ಇನ್ ಮ್ಯಾಥಮೆಟಿಕ್ಸ್ ಕ್ವಿಜ್. ಸೊ ಇಲ್ಲಿ ಒಂದು ಕ್ವಿಜ್ ನಡೀತಾ ಇದೆ, ಮ್ಯಾಥಮೆಟಿಕ್ಸ್ ಕ್ವಿಜ್. ಅದರಲ್ಲಿ ಕ್ಲಾಸ್ 10th ಅಂದ್ರೆ 10th ಸ್ಟ್ಯಾಂಡರ್ಡ್ನ ಟೋಟಲ್ 10 ಸ್ಟೂಡೆಂಟ್ಸ್ 10 ಜನ ಏನ್ ಮಾಡ್ತಾ ಇದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್. ಸೊ ಇಲ್ಲಿ ನಂಬರ್ ಆಫ್ ಗರ್ಲ್ಸ್ ಅಂದ್ರೆ ಹುಡುಗಿರು ಎಷ್ಟು ಜನ ಇದ್ದಾರೆ, ನಂಬರ್ ಆಫ್ ಬಾಯ್ಸ್ಗಿಂತ 4 ಮೋರ್ ದ್ಯಾನ್ ಅಂತ ಹೇಳಿರೋದ್ರಿಂದ ನಂಬರ್ ಆಫ್ ಬಾಯ್ಸ್ ಏನಿದ್ದಾರೆ ಅವ್ರಿಗಿಂತ 4 ಜನ ಜಾಸ್ತಿ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಹುಡುಗರು ಇಬ್ಬರಿದ್ರೆ ಅವ್ರಿಗಿಂತ 4 ಜಾಸ್ತಿ. ಸೊ 2 + 4 6, ಹುಡುಗಿರು 6 ಜನ ಇದ್ದಾರೆ. ಫೈಂಡ್ ದಿ ನಂಬರ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಹೂ ಟುಕ್ ಪಾರ್ಟ್ ಇನ್ ದ ಕ್ವಿಜ್. ಸೊ ಹಾಗಾದ್ರೆ ಇಲ್ಲಿ ನಾವು 2 ಈಕ್ವೇಶನ್ ಅನ್ನ ಫಾರ್ಮ್ ಮಾಡಬೇಕಾಗುತ್ತೆ. ಆ ಈಕ್ವೇಶನ್ ಇಂದ ನಾವು ನಂಬರ್ ಆಫ್ ಗರ್ಲ್ಸ್ ಅಂಡ್ ಬಾಯ್ಸ್ ಫೈಂಡ್ ಔಟ್ ಮಾಡೋ ತರ ಇರಬೇಕಾಗತ್ತೆ. ಸೊ ಫಸ್ಟ್ ಈಕ್ವೇಶನ್ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಕನ್ಸಿಡರೇಷನ್ ಮಾಡೋಣ. ಲೆಟ್ ದಿ ನಂಬರ್ ಆಫ್ ಗರ್ಲ್ಸ್ ಬಿ ಎಕ್ಸ್. ನಂಬರ್ ಆಫ್ ಗರ್ಲ್ಸ್ ನ ಎಕ್ಸ್ ಅಂತ ತಗೊಳ್ಳೋಣ. ಅಂಡ್ ದ ನಂಬರ್ ಆಫ್ ಬಾಯ್ಸ್ ಬಿ ವೈ. ನಂಬರ್ ಆಫ್ ಬಾಯ್ಸ್ ನ ವೈ ಅಂತ ತಗೊಳ್ಳೋಣ. ಸೊ ನಮ್ಗೆ ಇಲ್ಲಿ ಏನು ಹೇಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್. ನಂಬರ್ ಆಫ್ ಗರ್ಲ್ಸ್ ಎಕ್ಸ್ ಈಸ್ 4 ಮೋರ್ ದ್ಯಾನ್ ಅಂತ ಬಂದಾಗ +4 ಆಗುತ್ತೆ. ನಂಬರ್ ಆಫ್ ಬಾಯ್ಸ್ ನ ಏನಂತ ತಗೊಂಡಿದ್ದೀವಿ, ವೈ. ಸೊ ಹಾಗಾಗಿ ಫಸ್ಟ್ ಈಕ್ವೇಶನ್ ಏನಿದು, x is equal to y plus 4. This is equation number 1. We can rearrange this one. Let us take these two terms to the LHS. LHS ಗೆ ತಗೊಳ್ಳೋಣ. This becomes x ಹಾಗೆ ಇರುತ್ತೆ. ಇಲ್ಲಿ y ಗೆ ಮುಂದೆ ಏನು ಸೈನ್ ಇಲ್ಲ ಅಂದ್ರೆ ಏನ್ ತಗೊಳ್ಬೇಕು, ಪ್ಲಸ್ ಪಾಸಿಟಿವ್ ಸೈನ್ ನ ಕನ್ಸಿಡರ್ ಮಾಡಬೇಕು. ಪಾಸಿಟಿವ್ ಇರೋದು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ ಯಾವಾಗ. ಸೊ ಇದು ಅಡಿಷನ್ ಅಂತ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಅಡಿಷನ್ ಚೇಂಜಸ್ ಟು ಸಬ್ಟ್ರಾಕ್ಷನ್. ಅಡಿಷನ್ ಇರೋದು ಸಬ್ಟ್ರಾಕ್ಷನ್ ಆಗುತ್ತೆ. ಇಲ್ಲಿ +4 ಇದೆ, ಈ ಕಡೆ ಬರ್ತಾ -4 ಆಗುತ್ತೆ. ಇಲ್ಲೇನು ಉಳಿತು, ಇಲ್ಲಿ ಏನು ಇಲ್ಲ. ಸೊ ಹಾಗಾಗಿ 0 ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್, ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ 10 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ x + y ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದು, ನಂಬರ್ ಆಫ್ ಬಾಯ್ಸ್ ಪ್ಲಸ್ ನಂಬರ್ ಆಫ್ ಗರ್ಲ್ಸ್. ಸಾರಿ, ನಂಬರ್ ಆಫ್ ಗರ್ಲ್ಸ್ ಪ್ಲಸ್ ನಂಬರ್ ಆಫ್ ಬಾಯ್ಸ್, x + y. ಇದು ಯಾವುದಕ್ಕೆ ಈಕ್ವಲ್ ಆಗಬೇಕು, ದಿಸ್ ಮಸ್ಟ್ ಬಿ ಈಕ್ವಲ್ ಟು 10 ಗೆ ಈಕ್ವಲ್ ಆಗಬೇಕು. ಹಾಗೆ x + y, ಇಲ್ಲಿ ಸೈನ್ ಏನೂ ಇಲ್ಲ, ಸೊ ಇದನ್ನ +10 ಅಂತ ಕನ್ಸಿಡರ್ ಮಾಡಿದ್ರೆ this would be -10 on taking it to LHS. LHS ಗೆ ತಗೊಂಡಾಗ -10 ಆಗುತ್ತೆ, is equal to 0. So this is the second equation. So ಇಲ್ಲಿ 2 ಈಕ್ವೇಶನ್ ಅನ್ನ ಫಾರ್ಮ್ ಮಾಡಿದ್ವಿ. x - y - 4 equals to 0. Second equation, x + y - 10 equals to 0. So this is the pair of linear equations. Linear equations ನ ಒಂದು ಪೇರ್ ಅಂದ್ರೆ 2 ಇದ್ರೆ ನಾವು ಅದನ್ನ ಪೇರ್ ಅಂತ ಕರಿತೀವಿ. ಈ 2 ಈಕ್ವೇಶನ್ ನ ಯೂಸ್ ಮಾಡಿಕೊಂಡು ನಾವು x ಮತ್ತೆ y ಅಂದ್ರೆ ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು. ಆದ್ರೆ ಕ್ವೆಶ್ಚನ್ ಅಲ್ಲಿ ನಮಗೆ ಕೇಳಿರೋದು ಫಾರ್ಮ್ ದ ಪೇರ್ ನ ಫಾರ್ಮೇಶನ್ ಮಾಡಬೇಕು ಅಂತ ಅಷ್ಟೇ ಆಗಿರೋದ್ರಿಂದ ವಿ ವಿಲ್ ಸ್ಟಾಪ್ ಹಿಯರ್. ವಿ ವಿಲ್ ಮೂವ್ ಟು ಸೆಕೆಂಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, 5 pencils and 7 pens together cost ₹50. ಸೊ ಇಲ್ಲಿ ಕಾಸ್ಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ.
ಸೊ ಕಾಸ್ಟನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವಿಲ್ಲಿ ಏನು ಕನ್ಸಿಡರ್ ಮಾಡೋಣ, ಕಾಸ್ಟನ್ನು ಕನ್ಸಿಡರ್ ಮಾಡೋಣ. ಲೆಟ್ ದ ಕಾಸ್ಟ್ ಆಫ್, ಏನೇನಿದೆ ಇಲ್ಲಿ, ಪೆನ್ಸಿಲ್ ಮತ್ತು ಪೆನ್ ಇದೆ. ಸೊ ಕಾಸ್ಟ್ ಆಫ್ ಪೆನ್ಸಿಲ್ನ ಎಕ್ಸ್ ಅಂತ ತಗೊಳ್ಳೋಣ. ಯಾಕಂದರೆ ನಮಗೆ ಇಲ್ಲಿ ಗೊತ್ತಿಲ್ಲ, ವ್ಯಾಲ್ಯೂ ಏನಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ತಗೊಳ್ತಿದ್ದೀವಿ. ಆ್ಯಂಡ್ ಕಾಸ್ಟ್ ಆಫ್ ಪೆನ್ ಬಿ ವೈ. ಸೊ ಪೆನ್ಸಿಲ್ ಮತ್ತು ಪೆನ್ನಿನ ಕಾಸ್ಟ್ ಆಬ್ವಿಯಸ್ಲಿ ಬೇರೆ ಬೇರೆ ಇರುತ್ತೆ, ಹಾಗಾಗಿ ಎಕ್ಸ್ ಆ್ಯಂಡ್ ವೈ ಎರಡು ಡಿಫ್ರೆಂಟ್ ವೇರಿಯೇಬಲ್ಸ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, 5 pencils and 7 pens together cost ₹50. ಸೊ 5 ಪೆನ್ಸಿಲ್ ಇದೆ, 5 ಪೆನ್ಸಿಲ್ನ ಒಂದು ಪೆನ್ಸಿಲ್ನ ಬೆಲೆ ಎಷ್ಟಾಗುತ್ತೆ, ಎಕ್ಸ್ ಆಗುತ್ತೆ. ಹಾಗಾದರೆ 5 ಪೆನ್ಸಿಲ್ನ ಬೆಲೆ ಏನಾಗುತ್ತೆ, 5x ಆಗುತ್ತೆ. 5 ಇಂಟು ಎಕ್ಸ್ 5x ಪ್ಲಸ್ 7 ಪೆನ್ನಿನ ಒಂದು ಪೆನ್ನಿನ ಬೆಲೆ ಏನು, y. ಹಾಗಾದರೆ 7 ಪೆನ್ನಿನ ಬೆಲೆ ಏನಾಗುತ್ತೆ, 7y. 5x ಪ್ಲಸ್ 7y. ಸೊ ಇದು ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ, ದಿಸ್ ಈಸ್ ಈಕ್ವಲ್ ಟು ₹50. 5x ಪ್ಲಸ್ 7y is equal to 50. So 5x plus 7y. ಸೊ ಇಲ್ಲಿ ಯಾವುದೇ ಸೈನ್ ಇಲ್ಲ ಅಂದರೆ ಪಾಸಿಟಿವ್ ಸೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪಾಸಿಟಿವ್ ಇರೋದು, ಅಡಿಷನ್ ಇರೋದು ಸಬ್ಟ್ರಾಕ್ಷನ್ ಆಗಿ ಚೇಂಜ್ ಆಗುತ್ತೆ. -50 is equal to 0. 5x plus 7y minus 50 is equal to 0. This is the first equation. Next statement. Whereas 7 pencils and 5 pens together cost ₹46. ಸೊ ಇಲ್ಲಿ ಉಲ್ಟಾ ಹೇಳ್ತಾ ಇದ್ದಾರೆ. 7 ಪೆನ್ಸಿಲ್ ಇದೆ, 7x ಪೆನ್ಸಿಲ್ನ ಕಾಸ್ಟ್ ಏನು ತಗೊಂಡಿದ್ದೀವಿ, ಎಕ್ಸ್ ತಗೊಂಡಿದ್ದೀವಿ. ಸೊ 7x ಪ್ಲಸ್ 5y, ಪೆನ್ ಎಷ್ಟಿದೆ, 5 ಇದೆ. ಪೆನ್ಸಿಲ್ ಎಷ್ಟಿದೆ, 7 ಇದೆ. ಇಲ್ಲಿ 5 ಪೆನ್ಸಿಲ್ 7 ಪೆನ್ಸ್ ಇತ್ತು, ಇಲ್ಲಿ 7 ಪೆನ್ಸಿಲ್ 5 ಪೆನ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಎಷ್ಟು ರೂಪಾಯಿ, ₹46. ಸೊ 7 ಪೆನ್ಸಿಲು 5 ಪೆನ್ನನ್ನು ತಗೊಂಡ್ರೆ ₹46 ಆಗ್ತಾ ಇದೆ. ಅದೇ ಥರ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ, 5 ಪೆನ್ಸಿಲು 7 ಪೆನ್ನನ್ನು ತಗೊಂಡ್ರೆ ₹50 ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆರಡು ಈಕ್ವೇಶನ್. ಇವಾಗ ರೀಅರೇಂಜ್ ಮಾಡ್ತಾ ಇದ್ದೀನಿ. 7x ಪ್ಲಸ್ 5y LHS ಅಲ್ಲಿರೋದು ಹಾಗೆ ಉಳಿಯುತ್ತೆ. ಇಲ್ಲಿ ಅಗೇನ್ 46 ಇದೆ, ಸೈನ್ ಇಲ್ಲ ಅಂದರೆ ಪ್ಲಸ್ ಸೈನ ತಗೊಳ್ತೀವಿ. ಪ್ಲಸ್ ಬಿಕಮ್ಸ್ ಮೈನಸ್ ವೆನ್ ವಿ ಟೇಕ್ ಟು RHS ಅಥವಾ ಅಡಿಷನ್ ಚೇಂಜಸ್ ಟು ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಸೆಕೆಂಡ್ ಈಕ್ವೇಶನ್. ಇದೇನಾಯಿತು, ನಮ್ಮ ಸೆಕೆಂಡ್ ಈಕ್ವೇಶನ್ ಆಗುತ್ತೆ. First equation 5x plus 7y minus 50 equals to 0. Second equation 7x plus 5y minus 46 equals to 0. Again ಇದನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಒಂದು ಪೆನ್ಸಿಲ್ ಮತ್ತು ಒಂದು ಪೆನ್ನಿನ ಕಾಸ್ಟ್ ಏನು ಅಂತ ಸಿಗುತ್ತೆ. ಸೊ ಸೊಲ್ಯೂಷನ್ ಕೇಳಿಲ್ಲ, ಹಾಗಾಗಿ ಮಾಡೋದು ಬೇಡ. ನೆಕ್ಸ್ಟ್, ಆನ್ ಕಂಪೇರಿಂಗ್ ದ ರೇಷಿಯೋಸ್ A1 by A2, B1 by B2 and C1 by C2. ಸೊ ಇಲ್ಲಿ A1, A2, B1, B2, C1, C2 ಏನು, ದೀಸ್ ಆರ್ ದ ಕೋಎಫಿಷಿಯೆಂಟ್ಸ್. ಯಾವುದರ ಕೋಎಫಿಷಿಯೆಂಟ್ಸ್ ಅಂತ ನೋಡಿ. ಇಲ್ಲಿ A1, A2 ಈ ಈಕ್ವೇಷನ್ನಲ್ಲಿ ಎಕ್ಸ್ನ ಕೋಎಫಿಷಿಯೆಂಟ್ A1 ಆ್ಯಂಡ್ A2 ಆಗುತ್ತೆ. ಫಸ್ಟ್ ಈಕ್ವೇಷನಲ್ಲಿ A1 ಎಕ್ಸ್ನ ಕೋಎಫಿಷಿಯೆಂಟ್ ಏನಿದೆ ಅಂದರೆ ಅದರ ಜೊತೆ ಇರುವಂತಹ ಒಂದು ನಂಬರ್ ಏನಿದೆ, 5 ಇದೆ. ಸೊ ಇದರ ವ್ಯಾಲ್ಯೂ A1 ಆಗುತ್ತೆ. A2 ಏನು, 7. 5/7 A1 by A2 ಆಗುತ್ತೆ. ನೆಕ್ಸ್ಟ್ B1 by B2 ಏನು, ವೈನ ಕೋಎಫಿಷಿಯೆಂಟ್ ಏನಿದೆ, ಇಲ್ಲಿ ಸೈನನ್ನು ಕನ್ಸಿಡರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. -4 ವೈನ ಕೋಎಫಿಷಿಯೆಂಟ್ -4, ಇಲ್ಲಿ ವೈನ ಕೋಎಫಿಷಿಯೆಂಟ್ +6. ಸೊ ಪ್ಲಸ್ ಇದ್ದಾಗ ಸೈನ್ ಹೇಳೋ ಅವಶ್ಯಕತೆ ಇಲ್ಲ, ಆದರೆ ಮೈನಸ್ ಇದ್ದಾಗ ಕನ್ಸಿಡರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ C1 by C2 ಇದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ತಗೊಳ್ಬೋದು. 8/-9. ಸೊ ಇಲ್ಲಿ A1 by A2
5/7 b1 by b2 minus 4/6 c1 by c2 8/9. ಸೊ ಇದನ್ನು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿಬಿಟ್ಟು ವಿ ಹ್ಯಾವ್ ಟು ಸೇ ವೆದರ್ ದೀಸ್ ಲೈನ್ಸ್ ಅಂದರೆ ಈ ಈಕ್ವೇಷನ್ನು ಏನಾಗುತ್ತೆ, ಒಂದು ಲೈನನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಈ ಈಕ್ವೇಷನ್ನು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್. ಈ ಎರಡು ಲೈನ್ ಏನಿದೆ ಅದು ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತಾ, ಅಥವಾ ಪ್ಯಾರಲಲ್ ಇದೆಯಾ, ಅಥವಾ ಕೋಇನ್ಸಿಡೆಂಟ್ ಇದೆಯಾ. ಕೋಇನ್ಸಿಡೆಂಟ್ ಅಂದರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬೀಳೋದನ್ನ ಕೋಇನ್ಸಿಡೆಂಟ್ ಅಂತ ಕರಿತೀವಿ. ಆ ಥರ ಇದೆಯಾ ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ. ಸೊ ಇಲ್ಲಿ ನಾವು ಈ ರೇಷಿಯೋಸ್ ನಡುವೆ ಇರುವಂಥ ರಿಲೇಷನನ್ನು ಫೈಂಡ್ ಔಟ್ ಮಾಡಬೇಕು. 5/7 minus 4/6 8/9. 5/7 ಅನ್ನೋದು -4/6ಗೆ ಈಕ್ವಲ್ ಆಗುತ್ತಾ? ಡೆಫಿನೆಟ್ಲಿ ಆಗಲ್ಲ, ಯಾಕಂದರೆ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಸೊ ಫಸ್ಟ್ ಪೇರ್ a1/a2 ನಾಟ್ ಈಕ್ವಲ್ ಟು b1/b2 ಅಂತ ಬಂತು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದೀಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇದೆರಡು ಏನಾಗುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಅಂದರೆ 5x minus 4y plus 8 ಈ ಈಕ್ವೇಷನಿಂದ ನಮಗೆ ಸಿಗುವಂತಹ ಒಂದು ಲೈನು, 7x plus 6y minus 9 ಈ ಈಕ್ವೇಷನಿಂದ ಸಿಗುವಂತಹ ಲೈನು ಯಾವ ರೀತಿ ಇರುತ್ತೆ. ಸೊ ಇದು ಒಂದು ಲೈನ್ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ನೊಂದು ಲೈನು ಸಮ್ವೇರ್ ಈ ಥರ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ಒಂದು ಪಾಯಿಂಟಲ್ಲಿ ಎರಡೂ ಕೂಡ ಕ್ರಾಸಿಂಗ್ ಆಗ್ತಾ ಇದೆ. ಒಂದು ಸಿಂಗಲ್ ಪಾಯಿಂಟಲ್ಲಿ ಈ ಎರಡು ಲೈನು ಮೀಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಈ ರೇಷೋ ಇದು ಇದಕ್ಕೆ ಈಕ್ವಲ್ ಆಗುತ್ತಾ ಅಂತ ನೋಡೋದೇನು ಬೇಕಾಗಲ್ಲ. ಸೊ ನಾಟ್ ಈಕ್ವಲ್ ಟು. ಸೊ ಇಲ್ಲಿ ಈಕ್ವಲ್ ಆದ್ರೂ ಕೂಡ ಇಲ್ಲೇನಾದರೂ ನಾಟ್ ಈಕ್ವಲ್ ಟು ಬಂತು ಅಂದರೆ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಅದು ಡೆಫಿನೆಟ್ಲಿ ಇಂಟರ್ಸೆಕ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 9x plus 3y plus 12, 18x plus 6y plus 24. a1/a2 9/18, b1/b2 3/6, c1/c2 12/24. ಸೊ ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋದರೆ ಏನಾಗುತ್ತೆ, 9 and 18, ಇಲ್ಲಿ 9 ಮತ್ತು 18 ಇದೆ, ಆ್ಯಂಡ್ ವಿ ನೋ ದಟ್ 9 2s 18 ಆಗುತ್ತೆ. ಸೊ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ರೆ ಇದೇನು ಬರುತ್ತೆ, 1/2 ಬರುತ್ತೆ. ಸಿಮಿಲರ್ಲಿ 3/6 ಇದನ್ನು ಕೂಡ 1/2 ಬರುತ್ತೆ. 12/24 ಇದನ್ನು ಕೂಡ 1/2 ಬರುತ್ತೆ. ಸೊ ಇಲ್ಲೇನಾಯಿತು, 1/2 is equal to 1/2 is equal to 1/2. a1/a2 is equal to b1/b2 is equal to c1/c2. ಈ ಮೂರು ರೇಷಿಯೋಸ್ ಏನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ. ಸೊ ಈಕ್ವಲ್ ಆಗ್ತಾ ಇದೆ ಅಂದರೆ ಇದರ ಅರ್ಥ ಏನು, ದೀಸ್ ಆರ್, ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಕೋ ಇನ್ಸಿಡೆಂಟ್. ಸೊ ಎಲ್ಲ ರೇಷಿಯೋ ಈಕ್ವಲ್ ಆದರೆ ಅದನ್ನು ನಾವು ಕೋ ಇನ್ಸಿಡೆಂಟ್ ಅಂದರೆ ಒಂದ್ರ ಮೇಲೆ ಒಂದು, ಹಿಂಗೊಂದು ಲೈನ್ ಹೋಗ್ತಾ ಇದೆ, ಅದೇ ಇದ್ರ ಮೇಲೆ ಇನ್ನೊಂದು ಲೈನ್ ಹೋಗ್ತಾ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಕೋ ಇನ್ಸಿಡೆಂಟ್ ಲೈನ್. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್. ಸೊ ಈ ಫಸ್ಟ್ ಈಕ್ವೇಷನಿಂದ ಏನು ನಮಗೆ ಲೈನ್ ಸಿಗುತ್ತೆ, ಸೆಕೆಂಡ್ ಈಕ್ವೇಷನಿಂದ ಕೂಡ ಅದೇ ಲೈನ್ ಸಮ್ವೇರ್ ಹಿಯರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ, ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್, a1/a2 ಏನಾಗುತ್ತೆ, 6/2, b1/b2 ಏನಾಗುತ್ತೆ, -3/-1, c1/c2 10/9. ಸೊ 6/2, 6/2 ಏನಾಗುತ್ತೆ, ನಾವು ಡಿವೈಡ್ ಮಾಡ್ಬೋದು. 2 1s 2 3s, 2 3s 6 ಆಗಿರೋದ್ರಿಂದ ಇದನ್ನು 3/1 ಅಂತ ಬರಿಬೋದು. ಇಲ್ಲೇನಾಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ವಿಲ್ ಬಿ ಅಗೇನ್ 3/1. ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದೇ ಇಲ್ಲದೆ ಇರೋದ್ರಿಂದ 10/9 ಹಾಗೆ ಇರುತ್ತೆ. ಇಲ್ಲೇನಾಯಿತು, a1/a2 is equal to b1/b2. ಸೊ ಫಸ್ಟ್ ರೇಷಿಯೋ ಸೆಕೆಂಡ್ ರೇಷಿಯೋಗೆ ಈಕ್ವಲ್ ಆಗಿದೆ, ಬಟ್ ನಾಟ್ ಈಕ್ವಲ್ ಟು c1/c2. ಸೊ ಈ ಥರ ಲೈನ್ಸ್ನ ನಾವೇನಂತ ಕರಿತೀವಿ, ಪ್ಯಾರಲಲ್
ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದರೆ ಫಸ್ಟ್ ಈಕ್ವೇಷನಿಂದ ಈ ಥರ ಒಂದು ಲೈನ್ ಬಂದಿದೆ ಅಂದರೆ ಸೆಕೆಂಡ್ ಈಕ್ವೇಷನಿಂದ ಸೇಮ್ ಅದೇ ಥರ ಇರುತ್ತೆ, ಬಟ್ ಒಂದು ಸ್ವಲ್ಪ ಮೇಲೆ ಅಥವಾ ಕೆಳಗಿರುತ್ತೆ. ಸೊ ಇದನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅಂದರೆ ಇದನ್ನು ಎಷ್ಟೇ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದರೂ ಕೂಡ, ಎರಡೂ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೂ ಈ ಲೈನ್ಸು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಮೀಟ್ ಆಗೋದಿಲ್ಲ. ಆ ಥರ ಲೈನ್ಸ್ನ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಎರಡು ಲೈನು ಮೀಟ್ ಆಗುತ್ತೆ. ಕೋಇನ್ಸಿಡೆಂಟಲ್ಲಿ ಎಲ್ಲ ಪಾಯಿಂಟ್ಸಲ್ಲೂ ಕೂಡ ಮೀಟ್ ಆಗುತ್ತೆ. ಸೊ ಇದರಿಂದ ನಾವು ಇನ್ನೊಂದನ್ನು ಹೇಳ್ಬೋದು. ಸೊ ಇಲ್ಲಿ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಈ ಎರಡು ಈಕ್ವೇಷನ್ಗೆ ಒಂದು ಕಾಮನ್ ವ್ಯಾಲ್ಯೂಸ್ ಅಂದರೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಂದರೆ ಸೊಲ್ಯೂಷನ್ ಏನು, ಇಲ್ಲಿ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಏನು ತಗೊಂಡಿರ್ತೀವಿ ಅದು 0 ಆಗ್ತಾ ಇದೆ ಅಂದರೆ ಸಾಲ್ವ್ ಮಾಡಿದಾಗ ಅದೇ ವ್ಯಾಲ್ಯೂಸು ಆಫ್ ಎಕ್ಸ್ ಆ್ಯಂಡ್ ವೈನ ಏನು ವ್ಯಾಲ್ಯೂ ಫಸ್ಟ್ ಈಕ್ವೇಷನ್ಗೆ ಅಂತ ಕನ್ಸಿಡರ್ ಮಾಡಿರ್ತೀವಿ ಅದೇ ವ್ಯಾಲ್ಯೂಸು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗಲೂ ಕೂಡ 0 ಬರ್ತಾ ಇರುತ್ತೆ. ಯಾವ ಪಾಯಿಂಟಲ್ಲಿ ಬರುತ್ತೆ, ಇದು ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ವ್ಯಾಲ್ಯೂಗೆ ಮಾತ್ರ ಏನಾಗುತ್ತೆ ಎಕ್ಸ್ ಆ್ಯಂಡ್ ವೈ ಸೇಮ್ ತಗೊಂಡಾಗ ಈ ಎರಡೂ ಈಕ್ವೇಷನಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಏನಂತ ಕರಿತೀವಿ, ಇದಕ್ಕೆ ಒನ್ ಸೊಲ್ಯೂಷನ್, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಥವಾ 1 ಇದೆ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಸೊ ಇಲ್ಲಿ ಎಲ್ಲ ಪಾಯಿಂಟಲ್ಲೂ ಕೂಡ ನೀವು ಯಾವುದೇ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿ ಫಸ್ಟ್ ಈಕ್ವೇಷನ್ಗೆ ಕನ್ಸಿಡರ್ ಮಾಡಿರುವಂಥ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಸೆಕೆಂಡ್ ಈಕ್ವೇಷನ್ಗೆ ಕೂಡ ವ್ಯಾಲಿಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ನಂಬರ್ ಆಫ್ ಸೊಲ್ಯೂಷನ್ಸ್. ಸೊ ಯಾವುದೇ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ತಗೊಂಡ್ರು ಎರಡೂ ಈಕ್ವೇಷನ್ಸು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸಲ್ಲಿ ಒಂದು ಸೊಲ್ಯೂಷನ್ ಇದ್ದರೆ ಕೋಇನ್ಸಿಡೆಂಟ್ ಲೈನಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರುತ್ತೆ. ಸೊ ಯಾವ ವ್ಯಾಲ್ಯೂಸ್ ತಗೊಂಡ್ರು ನಿಮಗೇನಾಗುತ್ತೆ, ಎರಡೂ ಈಕ್ವೇಷನ್ಗೂ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಪ್ಯಾರಲಲ್ ಲೈನ್ಸಲ್ಲಿ ಏನಾಗುತ್ತೆ, ಸೊ ಯಾವ ಪಾಯಿಂಟಲ್ಲೂ ಕೂಡ ಈ ಎರಡು ಲೈನು ಮೀಟ್ ಆಗೋದಿಲ್ಲ. ಮೀಟ್ ಆಗಲಿಲ್ಲ ಅಂದರೆ ನಾವು ಅದನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರೆಯೋದ್ರಿಂದ ಇಲ್ಲಿ ನಮಗೆ ನೋ ಸೊಲ್ಯೂಷನ್, ಇಲ್ಲಿ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ ಸಿಗೋದಿಲ್ಲ. ಅಂದರೆ ಈ ಫಸ್ಟ್ ಈಕ್ವೇಷನ್ಗೆ ಏನು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಸ್ಯಾಟಿಸ್ಫೈ ಆಗುತ್ತೆ ಆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸು ಸೆಕೆಂಡ್ ಈಕ್ವೇಷನನ್ನು ಸ್ಯಾಟಿಸ್ಫೈ ಮಾಡೋದಿಲ್ಲ. ಇದನ್ನು ನಾವು ನೋ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಇಂಟರ್ಸೆಕ್ಟಿಂಗ್ ಮತ್ತು ಕೋಇನ್ಸಿಡೆಂಟ್ ಬಂದಾಗ ಸೊಲ್ಯೂಷನ್ ಇರುತ್ತೆ, ಪ್ಯಾರಲಲ್ ಬಂದರೆ ಸೊಲ್ಯೂಷನ್ ಇರೋದಿಲ್ಲ. ಇಂಟರ್ಸೆಕ್ಟಿಂಗಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಮಾತ್ರ ಸೊಲ್ಯೂಷನ್ ಆಗುತ್ತೆ, ಕೋಇನ್ಸಿಡೆಂಟಲ್ಲಿ ಎಲ್ಲ ವ್ಯಾಲ್ಯೂ ಕೂಡ ಸೊಲ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಎಲ್ಲ ವ್ಯಾಲ್ಯೂ ಅಂದರೆ ಸೊ ಮೆನಿ ಪಾಯಿಂಟ್ಸ್ ಇರುತ್ತೆ ಅಂತ, ಎಲ್ಲ ವ್ಯಾಲ್ಯೂಗೂ ಆಗೋದಿಲ್ಲ. ಸೊ ಒಂದು ಪೇರ್ ಆಫ್ ವ್ಯಾಲ್ಯೂಸ್ಗೆ ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಆ ಪೇರ್ ಎಷ್ಟಿರುತ್ತೆ, ತುಂಬ ಇರುತ್ತೆ ಅಂತ. ನೆಕ್ಸ್ಟ್ ಥರ್ಡ್ ಕ್ವಶನ್, ಆನ್ ಕಂಪೇರಿಂಗ್ ದ ರೇಷಿಯೋಸ್. ಸೊ ಇಲ್ಲೂ ಕೂಡ ರೇಷಿಯೋಸ್ನ ಕಂಪೇರ್ ಮಾಡ್ತಾ ಹೋಗಬೇಕು. ಫೈಂಡ್ ವೆದರ್ ದ ಪೇರ್ ಆಫ್ ಈಕ್ವೇಷನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಸೊ ಕನ್ಸಿಸ್ಟೆಂಟ್ ಅಂದರೆ ಏನು, ಇಲ್ಲಿ ಹೇಳಿದಾಗೆ ಯಾವುದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಸೊ ಅಗೇನ್ ಇಲ್ಲಿ ನೋಡಿ, ಯಾವುದ್ಯಾವುದಕ್ಕೆ ಸೊಲ್ಯೂಷನ್ ಇದೆ, ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಗೆ ಸೊಲ್ಯೂಷನ್ ಇದೆ, ಕೋಇನ್ಸಿಡೆಂಟ್ ಲೈನ್ಸ್ಗೆ ಸೊಲ್ಯೂಷನ್ ಇದೆ. ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲೇನಾಗುತ್ತೆ, ಸೊಲ್ಯೂಷನ್ ಇಲ್ಲ. ಹಾಗಾಗಿ ಇದನ್ನು ನಾವು ಇನ್ಕನ್ಸಿಸ್ಟೆಂಟ್. ಯಾವುದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅದು ಕನ್ಸಿಸ್ಟೆಂಟ್ ಆಗುತ್ತೆ, ಯಾವುದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ a1/a2 ನಾಟ್ ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಮತ್ತು a1/b2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಸೊ ಮೂರೂ ನಾಟ್ ಈಕ್ವಲ್ ಆಗಬೇಕು ಅಥವಾ ಮೂರೂ ಈಕ್ವಲ್ ಆಗಬೇಕು, ಅಥವಾ ಇಲ್ಲಿ ಫಸ್ಟ್ ಪೇರ್ ನಾಟ್ ಈಕ್ವಲ್ ಆಗಬೇಕು, ಸೆಕೆಂಡ್ ಪೇರ್ ಏನಿದ್ರು ನಡೆಯುತ್ತೆ. ಇಲ್ಲಿ ಎಲ್ಲ ಪೇರ್ಸೂ ಈಕ್ವಲ್ ಇರಬೇಕು. ಸೊ ಇಲ್ಲಿ ಇನ್ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ಫಸ್ಟ್ ಎರಡು ಪೇರ್ಸ್ ಈಕ್ವಲ್ ಇರಬೇಕು,
ಥರ್ಡ್ ಪೇರು ಅನ್ಈಕ್ವಲ್ ಇರಬೇಕು, ಅವಾಗ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಿದೆ, 3x + 2y = 5. ಸೊ ಫಸ್ಟ್ ಒನ್ನಲ್ಲಿ 3x + 2y = 5, 2x - 3y = 7. ಸೊ a1/a2 ಏನಾಗುತ್ತೆ, 3/2, b1/b2 2/-3, c1/c2 5/7. ಸೊ ಇಲ್ಲಿ ನೀವೇನು ಮಾಡ್ಬೋದು, ಎರಡು ವ್ಯಾಲ್ಯೂ RHS ಅಲ್ಲಿ ಇರೋದ್ರಿಂದ ನಾನು ಹಾಗೆ ತಗೊಳ್ತಾ ಇದ್ದೀನಿ. ಒಂದು ವ್ಯಾಲ್ಯೂ LHS ಅಲ್ಲಿದ್ದು ಒಂದು ವ್ಯಾಲ್ಯೂ RHS ಅಲ್ಲಿದ್ದರೆ ಎರಡನ್ನ ಒಂದೇ ಸೈಡ್ಗೆ ತಗೊಂಡು ಆಮೇಲೆ c1/c2 ಮಾಡಬೇಕಾಗುತ್ತೆ. ಎರಡೂ ಕೂಡ RHS ಅಲ್ಲಿರೋದ್ರಿಂದ ಹಾಗೆ ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಇವಾಗ ನೋಡೋಣ, 3/2, 2/-3, 5/7. ಸೊ ಇಲ್ಲೇನಾಗುತ್ತೆ, ಫಸ್ಟ್ ರೇಷಿಯೋ a1/a2 ಏನಿದೆ ಇದು ಪಾಸಿಟಿವ್ ಇದೆ, ಮೇಲೂ ಕೂಡ ಪಾಸಿಟಿವ್ ನಂಬರ್, ಕೆಳಗೂ ಕೂಡ ಪಾಸಿಟಿವ್ ನಂಬರ್, ಟೋಟಲ್ ವ್ಯಾಲ್ಯೂ ಪಾಸಿಟಿವ್ ಇದೆ. ಬಟ್ ಇಲ್ಲಿ ಮೇಲೆ ಪಾಸಿಟಿವ್ ಇದೆ, ಕೆಳಗೆ ನೆಗೆಟಿವ್ ಇದೆ, ಹಾಗಾಗಿ ಇದರ ಟೋಟಲ್ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂ. 3/2 ಈಸ್ ನಾಟ್ ಈಕ್ವಲ್ ಟು 2/-3. ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಸೊ ಇದೇನಾಯಿತು, ಇಲ್ಲಿ ಇದನ್ನು ನಾವು ಕನ್ಸಿಸ್ಟೆಂಟ್ ಅಂದರೆ ಇದಕ್ಕೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಇದು ಯಾವ ತರಹದ ಲೈನು? ದೀಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಇದನ್ನ ನಮಗೆ ಕೇಳಿಲ್ಲ, ನಮಗೆ ಕೇಳಿರೋದು ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ ಅಂತ. ಇಲ್ಲಿ a1/a2 ನಾಟ್ ಈಕ್ವಲ್ ಟು b1/b2 ಆಗಿರೋದ್ರಿಂದ ಇದನ್ನು ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ಹಾಗಾಗಿ ಇದು ಕನ್ಸಿಸ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್, 2x - 3y = 8, 4x - 6y = 9. ಸೊ a1/a2 ಏನಾಗುತ್ತೆ, 2/4, b1/b2 -3/-6 -3/-6, c1/c2 8/9. ಸೊ ಇಲ್ಲಿ ಸಿಂಪ್ಲಿಫೈ ಮಾಡೋಣ. 2/4, ಸೊ 2 ಮತ್ತು 4ನ 2 ಇಂದ ಡಿವೈಡ್ ಮಾಡ್ಬೋದು, ಅಥವಾ 2 1s 2 2s 1/2 ಆಗುತ್ತೆ. ಇಲ್ಲಿ ಎರಡು ಕಡೆ ಮೈನಸ್ ಸೈನ್ ಅಥವಾ ನೆಗೆಟಿವ್ ಇರೋದ್ರಿಂದ ಕ್ಯಾನ್ಸಲೇಷನ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅಗೇನ್ 3/6ನ ಏನಂತ ಬರಿಬೋದು, 1/2. 3 ಇಂದ ಡಿವೈಡ್ ಮಾಡ್ತಾ ಹೋದರೆ 3 1s 3 2s. ಇಲ್ಲಿ 8/9, 8 ಮತ್ತು 9ಗೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ, ಸೊ ಹಾಗಾಗಿ ಹಾಗೆ ಬರಿತೀನಿ. ಸೊ a1/a2 ಈಕ್ವಲ್ ಟು b1/b2 ಆಯಿತು. a1/a2 ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಈ ಥರ್ಡ್ ರೇಷಿಯೋಗೆ ಈಕ್ವಲ್ ಆಗೋದಿಲ್ಲ. ಹಾಗಾದರೆ ಇದು ಯಾವ ರೀತಿಯಾದಂಥ ಲೈನ್ಸ್? ದೀಸ್ ಆರ್ ಪ್ಯಾರಲಲ್ ಲೈನ್ಸ್. ಇದನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್ಗೆ ಸೊಲ್ಯೂಷನ್ ಇರೋದಿಲ್ಲ, ಹಾಗಾಗಿ ದೀಸ್ ಆರ್ ಇನ್ಕನ್ಸಿಸ್ಟೆಂಟ್. ಇದನ್ನು ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. 3 ಕಂಡೀಷನ್ ಇರುತ್ತೆ, 3 ಕಂಡೀಷನನ್ನು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್, 3/2 upon 9. ಸೊ ಫಸ್ಟ್ a1 ಏನಿದೆ ಫ್ರ್ಯಾಕ್ಷನಲ್ ಫಾರ್ಮಲ್ಲಿದೆ 3/2. ಸೆಕೆಂಡ್ a2 ಏನಿದೆ ಸಿಂಗಲ್ ನಂಬರ್ 9. ನೆಕ್ಸ್ಟ್ 5/3 upon -10. 5/3 upon -10. ಸೊ ಇಲ್ಲಿ ನೆಕ್ಸ್ಟ್ ನೋಡೋ ಅವಶ್ಯಕತೆ ಇದೆಯಾ? ಇಲ್ಲ, ಯಾಕಂದರೆ ಇಲ್ಲೇನಾಗುತ್ತೆ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಹಾಗಾಗಿ ದಿಸ್ ಈಸ್ ನಾಟ್ ಈಕ್ವಲ್. a1/a2 ನಾಟ್ ಈಕ್ವಲ್ ಟು b1/b2. b1/b2ಗೆ ಈಕ್ವಲ್
ಆಗ್ತಾ ಇಲ್ಲ. ಹಾಗಾದರೆ ಇದು ಯಾವ ಲೈನ್ಸ್ ಆಗುತ್ತೆ? ಸೊ ದ ಪೇರ್ ಆಫ್ ಈಕ್ವೇಷನ್ಸ್ ಈಸ್ ಕನ್ಸಿಸ್ಟೆಂಟ್. ದೀಸ್ ಆರ್ intersecting lines. Next, fourth one, 5x minus 3y is equal to 11, minus 10x plus 6y is equal to minus 22. So 5 by minus 10, a1 by a2, 5 by minus 10 ಆಗುತ್ತೆ. b1 by b2 minus 3 by 6 ಆಗುತ್ತೆ. c1 by c2 11 by minus 22, ಮೈನಸ್ ಸೈನ್ ಇದೆ, minus 22 ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಸೈನ್ ಐದರ್ ಡಿನಾಮಿನೇಟರ್ ಆರ್ ನ್ಯೂಮರೇಟರ್. ಈ ನೆಗೆಟಿವ್ ಸೈನ್ ಅನ್ನೋದು ನ್ಯೂಮರೇಟ್ರಲ್ಲಾದರೂ ಇರ್ಬೋದು, ಡಿನಾಮಿನೇಟ್ರಲ್ಲಾದರೂ ಇರ್ಬೋದು. ಇದರ ಹೋಲ್ ವ್ಯಾಲ್ಯೂ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಸೊ ಇದನ್ನು ಮೈನಸ್ಸನ್ನು ಮಧ್ಯದಲ್ಲಿ ಬರಿತೀನಿ. 5/10. ಸೊ 5/10 ಅಗೇನ್ ಏನಾಗುತ್ತೆ? 1/2. 5ಇಂದ ಡಿವೈಡ್ ಮಾಡಿದ್ರೆ 5 1s 5, 5 2s 10. ಇಲ್ಲೂ ಕೂಡ ಮೈನಸ್ ಸೈನ್ ಇದೆ. 3/6. ಸೊ ಎರಡು ಕಡೆ ಮೈನಸ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿರೋ ಹಾಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ಒಂದೇ ಮೈನಸ್ ಸೈನ್ ಇರೋದ್ರಿಂದ ಈ ಹೋಲ್ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಅಥವಾ ನೆಗೆಟಿವಲ್ಲಿರುತ್ತೆ. 3/6 ಏನಾಗುತ್ತೆ? ಅಗೇನ್ 1/2. 3 1s 3 2s. ಇಲ್ಲೂ ಕೂಡ ಮೈನಸ್ ಸೈನ್ ಇದೆ. 11 and 22 1/2. 11 2s 22 ಆಗಿರೋದ್ರಿಂದ ಮೈನಸ್ 1/2. ಸೊ ಮೈನಸ್ 1/2, ಮೈನಸ್ 1/2, ಮೈನಸ್ 1/2 ಈ ಮೂರು ವ್ಯಾಲ್ಯೂ ಏನಾಗ್ತಾಯಿದೆ? ಈಕ್ವಲ್ ಆಗ್ತಾಯಿದೆ. ಸೊ ಎಲ್ಲವುದು ಈಕ್ವಲ್ ಆದರೆ ಇದನ್ನು ನಾವು ಏನಂತ, ಯಾವ ಲೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ? ದೀಸ್ ಆರ್ ಕೋಇನ್ಸಿಡೆಂಟ್. ಕೋಇನ್ಸಿಡೆಂಟ್ ಅಂದರೆ ಒಂದು ಈಕ್ವೇಷನಿಂದ ಬರೋ ಲೈನ್ ಮೇಲೇ ಇನ್ನೊಂದು ಈಕ್ವೇಷನಿಂದ ಸಿಗ್ತಾ ಇರೋ ಲೈನು ಪಾಸ್ ಆಗ್ತಾಯಿದೆ, ಒಂದ್ರ ಮೇಲೆ ಒಂದಿದೆ ಅಂತ. ಸೊ ಇದಕ್ಕೆ ವ್ಯಾಲ್ಯೂಸ್ ಇದೆಯಾ? ಸೊ ಈಕ್ವೇಷನ್ಸ್ ಏನಾಗುತ್ತೆ? ಕನ್ಸಿಸ್ಟೆಂಟ್ ಆಗುತ್ತೆ. ದೇರ್ ಆರ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಟು ದಿಸ್ ಈಕ್ವೇಷನ್ಸ್. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗೆ ಇನ್ಫೈನೈಟ್ ಸೊಲ್ಯೂಷನ್ ಇರೋದ್ರಿಂದ ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್, 4/3x plus 2y is equal to 8. 2x plus 3y is equal to 10. ಇದು ನಿಮ್ಮ ಹೋಮ್ವರ್ಕ್. ಇದು ಕನ್ಸಿಸ್ಟೆಂಟ್ ಆಗುತ್ತಾ ಅಥವಾ ಇನ್ಕನ್ಸಿಸ್ಟೆಂಟ್ ಆಗುತ್ತಾ ಮತ್ತು ಯಾವ ರೀತಿಯಾದಂಥ ಲೈನ್ಸ್ ಅಂತ ಹೇಳಬೇಕು. ದಿಸ್ ಈಸ್ ಹೋಮ್ವರ್ಕ್ ಕ್ವೆಶನ್. ಇಂಟರ್ಸೆಕ್ಟಿಂಗ್ ಆಗುತ್ತಾ, ಪ್ಯಾರಲಲ್ ಆಗುತ್ತಾ ಅಥವಾ ಕೋಇನ್ಸಿಡೆಂಟ್ ಆಗುತ್ತಾ ಅಂತ ಹೇಳಬೇಕು. ಅದ್ರ ಜೊತೆಗೆ ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ ಅಂತ ಹೇಳಬೇಕು. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.